ನಮಸ್ಕಾರ, ನಾನು ಸುಮಾ. ಇವತ್ತಿನ ವಿಡಿಯೋದಲ್ಲಿ ತರಕಾರಿಯನ್ನು ಉಪಯೋಗಿಸ್ಕೊಂಡು ಬಸ್ಸಾರು ಮಾಡ್ತಾಯಿದ್ದೀನಿ. ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಇದೇ ರೀತಿ ತುಂಬ ಚೆನ್ನಾಗಿರುತ್ತೆ. ಬಸ್ಸಾರು ಅಂದರೆ ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಈಗ ನೋಡಿ, ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಂದು ಕಪ್ಪಿನಲ್ಲಿ, ಜಾಮೂನ್ ಕಪ್ಪಲ್ಲಿ ಒಂದು ಕಪ್ಪಿನಷ್ಟು ತೊಗರಿಬೇಳೆನ ಹಾಕ್ಕೊತಾ ಇದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಹೆಸರು ಕಾಳನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು 2ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ ನೋಡಿ. ಈಗ ಒಂದು ಸ್ವಲ್ಪ ನಮಗೆ ಪಲ್ಯಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ತರಕಾರಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಸ್ವಲ್ಪ ಬೀನ್ಸು, ಒಂದು ಹೀರೆಕಾಯಿ, 2 ಸಪ್ಪೆ ಬದನೆಕಾಯಿಯನ್ನು ಕಟ್ ಮಾಡಿಕೊಂಡು ಎಲ್ಲ ನೀರಲ್ಲಿ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ. ತೊಳೆದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ನಮಗೆ ಇನ್ನೂ ಪಲ್ಯ ಜಾಸ್ತಿ ಬೇಕಂದ್ರೆ ಇನ್ನೂ ಕ್ವಾಂಟಿಟಿ ಜಾಸ್ತಿ ಎಲ್ಲ ಹಾಕ್ಕೋಬೋದು. ತರಕಾರಿನೂ ಅಷ್ಟೇ, ಬೇಳೆನೂ ಅಷ್ಟೇ. ನನಗೆ ಅಷ್ಟು ಸಾಕು, ಅದಕ್ಕೆ ಅಷ್ಟು ಹಾಕ್ಕೊತಾ ಇದ್ದೀನಿ ನೋಡಿ. ಸಾಂಬಾರಿಗೆ ಅದೇ ನೀರೇ ಹಾಕೋದ್ರಿಂದ ಸಾಂಬಾರು ಅನ್ನೋದು ಟೇಸ್ಟ್ ಚೆನ್ನಾಗಿರುತ್ತೆ. ಅದರಿಂದ ನಾನು ನೀರು ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ. 2 ಚಮಚನಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು, ನಾನು ಪುಡಿ ಉಪ್ಪೇ ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪು ಆಗೋಗಿತ್ತು ಅದರಿಂದ. ಈಗ ನೋಡಿ, ಮುಚ್ಚಳ ಕ್ಲೋಸ್ ಮಾಡಿ 1 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು, ನುಣ್ಣಕ್ಕೆ ಹೋಗುತ್ತೆ. ಈಗ 1 ವಿಸಿಲ್ ಬರೋಷ್ಟೊತ್ತಿಗೆ ಈಗ ಒಂದು ಬಾಣಲಿಗೆ 2 ಚಮಚದಷ್ಟು ಎಣ್ಣೆ, ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ, 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ. ಈಗ ನೋಡಿ, ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಇವಾಗ ಸ್ವಲ್ಪ ಕರಿಬೇವು, ಮೀಡಿಯಮ್ ಸೈಜಲ್ಲಿರುವಂತಹ ಟೊಮೊಟೊವನ್ನು ಒಂದು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ಸ್ವಲ್ಪ ಮೆತ್ತಗೆ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಮೆತ್ತಗೆ ಆಗಿದೆ ಟೊಮೊಟೊ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಅದು ಆರಕ್ಕೆ ಇಡ್ತಾ ಇದ್ದೀನಿ, ಸೈಡ್ಗೆ ಇಟ್ಬಿಟ್ಟು. ಈಗ ಒಂದು ಜಾರ್ಗೆ ಸಣ್ಣದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಅರ್ಧ ಕಾಯಿಯಷ್ಟು ಕೊಬ್ಬರಿ, ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಅದೆಲ್ಲ ಹಾಕ್ಕೊತಾ ಇದ್ದೀನಿ, ಟೊಮೊಟೊ ಎಲ್ಲನೂ. ಈಗ ಜಾರ್ಗೆ ಎಲ್ಲ ಹಾಕ್ಕೊಂಡಿದ್ದೀನಿ. 2 ಚಮಚದಷ್ಟು ಸಾಂಬಾರು ಪೌಡರ್, ಮಾಮೂಲಿ ನಮಗೆ ಸಾಂಬಾರಿಗೆ ಹಾಕುವಂಥ ಸಾಂಬಾರು ಪೌಡರ್ 2 ಚಮಚದಷ್ಟು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಇನ್ನೂ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು. ನಾನು ಎಷ್ಟು ಬೇಕೋ 2 ಚಮಚ ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೋಬೇಕು. ಎಷ್ಟು ನುಣ್ಣಕ್ಕೆ ಆಗುತ್ತೆ ಅಷ್ಟು ನುಣ್ಣಕ್ಕೆ. ಈಗ ನೋಡಿ, 1 ವಿಸಿಲ್ ಬಂದಿದೆ. ತಣ್ಣಕ್ಕೆ ಆದಮೇಲೆ ತೆಗಿತಾ ಇದ್ದೀನಿ. ಬಸ್ಸಾರಿಗೆ 1 ವಿಸಿಲ್ ಹಾಕ್ಸ್ಕೊಂಡ್ರೆ ಸಾಕು, ಬೇಗ ಬೆಂದೋಗುತ್ತೆ. ತರಕಾರಿ ಎಲ್ಲ ಹಾಕ್ಕೊಂಡು ಬೇಳೆ ಎಲ್ಲ ಹಾಕ್ಕೊಂಡ್ರೆ ನೋಡಿ, ಒಂದೇ ವಿಸಿಲ್ ಹಾಕ್ಸ್ಕೊಂಡಿರೋದು ನಾನು. ನುಣ್ಣಕ್ಕೆ ಆಗಿದೆ. ಈಗ ನೋಡಿ, ಸಬ್ಬಕ್ಸೋ ಬಟ್ಲಲ್ಲಿ ಒಂದು ಪಾತ್ರೆ ಕೆಳಗಡೆ ಇಟ್ಕೊಂಡು ಅದ್ರ ಮೇಲೆ ಬಟ್ಲನ್ನ ಇಕ್ಕೊಂಡು ಅದರಲ್ಲಿಗೆಲ್ಲ ಹಾಕ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಬಗ್ಸ್ಕೊಂಡಿದ್ದೀನಿ. ಇವಾಗ ಪಲ್ಯ ಸೈಡ್ಗೆ ಇಟ್ಕೋಬೇಕು. ಬೇಳೆ ಎಲ್ಲ ನಾನು ಹಾಗೆ ಕುಕ್ಕರಲ್ಲೇ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಈಗ ನೋಡಿ, ಅದು ಮಿಕ್ಸಿಗೆ ಹಾಕ್ಕೊಂಡಿರೋಂಥ ಅದರಲ್ಲಿ ಈಗ 1-2 ಸೌಟ್ನಷ್ಟು ಬೇಳೆಯನ್ನು, ಬರೀ ಬೇಳೆ ಹಾಕ್ಕೊತಾ ಇದ್ದೀನಿ, ತರಕಾರಿ ಏನೂ ಹಾಕ್ಕೊಂಡಿಲ್ಲ. 2 ಸೌಟ್ನಷ್ಟು ಬೇಳೆಯನ್ನು ತೊಗೊಂಡು ನುಣ್ಣಕ್ಕೆ ರುಬ್ಕೊಂಬರ್ಬೇಕು. ಅದನ್ನು ಅಷ್ಟೇ ರುಬ್ಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ನೋಡಿ, ಪಲ್ಯ ಎತ್ಬಿಟ್ಟು ಸೈಡ್ಗೆ ಇಡ್ತಾ ಇದ್ದೀನಿ. ಇವಾಗ ರುಬ್ಕೊಂಡಂಥ ಮಸಾಲೆಯನ್ನು ಆ ನೀರಿಗೆ ಹಾಕ್ಕೋಬೇಕಾಗುತ್ತೆ. ನಾವು ಸಬ್ಬಕ್ಸಿ ಇರ್ತೀವಲ್ಲ ಪಲ್ಯ, ಆ ನೀರನ್ನೇ ಹಾಕ್ಕೊತಾ ಇದ್ದೀನಿ. ಬೇಳೆ ಬೇಯಿಸ್ಕೊಂಡಿರೋಂಥ ನೀರಿಗೆ ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನಾನು ಬೇರೆ ನೀರು ಹಾಕಿಲ್ಲ, ಅದೇ ನೀರನ್ನೇ ಹಾಕ್ಕೊಂಡು ಮಾಡ್ಕೊತಾ ಇರೋದು ನೋಡಿ. ಅಷ್ಟು ಮಂದಕ್ಕೆ ಮಾಡುವ, ಅಷ್ಟು ತೆಳ್ಳಕ್ಕೇನೂ ಇಲ್ಲ, ಅಷ್ಟು ಮಂದಕ್ಕೇನೂ ಇಲ್ಲ, ಮೀಡಿಯಮ್ ಆಗಿದೆ, ಜಾಸ್ತಿ ತೆಳ್ಳಕ್ಕೇನೂ ಇಲ್ಲ. ಉಪ್ಪು ಹಾಕಿರ್ತೀವಿ, ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈಗ ಸಾಂಬಾರು ಒಂದು ಕಡೆ ಇಟ್ಟಿದ್ದೀನಿ, ಕಾಯ್ತಾ ಇರುತ್ತೆ. ಈಗ ಪಲ್ಯಕ್ಕೆ ನನ್ನ ಕೈಯಲ್ಲಿ 1 ಹಿಡಿಯಷ್ಟು ಕಡಲೆ ಬೀಜವನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ ಕಡಲೆ ಬೀಜವನ್ನು ಚೆನ್ನಾಗಿ. ಹುರ್ಕೊಂಡಿದ್ದೀನಿ ನೋಡಿ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು 5ರಿಂದ 6 ಎಸಳು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಅಷ್ಟೇ ಪುಡಿ ಮಾಡ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಡಿರ್ತೀನಿ. ಈಗ ಒಂದು ಬಾಣಲಿಗೆ, ಪಲ್ಯಕ್ಕೆ ಅದೇ ಬಾಣಲಿಯಲ್ಲಿ 3ರಿಂದ 4 ಚಮಚದಷ್ಟು ಎಣ್ಣೆ, 1/4 ಟೀ ಚಮಚದಷ್ಟು ಸಾಸಿವೆ, ಸ್ವಲ್ಪ ಕರಿಬೇವು, ಸಾಸಿವೆ ಎಲ್ಲ ಸಿಡ್ದಿದ್ದಾದಮೇಲೆ ಸಾಸಿವೆ ಎಣ್ಣೆ ಕಾದ್ಮೇಲೆ ಹಾಕಬೇಕು, ಸಿಡಿಬೇಕು, ಆಗ ಚೆನ್ನಾಗಿರುತ್ತೆ ನೋಡಿ. ಈಗ ಅದನ್ನೇ ಸ್ವಲ್ಪ ಎತ್ಬಿಟ್ಟು ಕರಿಬೇವು ಮತ್ತು ಸಾಸಿವೆನ ಎಣ್ಣೆ ಸ್ವಲ್ಪ ಎತ್ಬಿಟ್ಟು ಸಾಂಬಾರಿಗೆ ಅದೇ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ನಾನು ಬೇರೆ ಏನೋ ಹಾಕಿಲ್ಲ. ಈಗ ನೋಡಿ, 1-2 ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ.
ಕಟ್ ಮಾಡಿಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಚೇಂಜ್ ಆದಮೇಲೆ ಒಂದು 4ರಿಂದ 5 ಖಾರದ ಮೆಣಸಿನ್ಕಾಯಿ ಮತ್ತು 2 ಬಾಡಿಗೆ ಮೆಣಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಲಾಸ್ಟಲ್ಲಿ ಹಾಕೋಬೇಕು, ಇಲ್ಲಾಂದರೆ ಸೀದೋಗುತ್ತೆ. ಅದರಿಂದ ಸ್ವಲ್ಪ ಹಾಕ್ಕೊಂಡು ಸುಮ್ಮನೆ ಹಾಗೆ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ ಫ್ರೈ ಆಗಿದೆ. ಈಗ ಬಗ್ಸಿಟ್ಕೊಂಡಿರೋಂಥ ಪಲ್ಯವನ್ನು ಅದರಲ್ಲಿ ಹಾಕಿಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಪಲ್ಯ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ಮಿಕ್ಸಿಗೆ ಹಾಕ್ಕೊಂಡಂಥ ಪೌಡ್ರನ್ನು ಅದರಲ್ಲಿ ಹಾಕ್ಕೊತಾ ಇದ್ದೀನಿ. ಕಡಲೆಬೀಜ ಮತ್ತು ಬೆಳ್ಳುಳ್ಳಿ ಹಾಕಿ ಮಿಕ್ಸಿಗೆ ಹಾಕ್ಕೊಂಡಂಥ ಪೌಡ್ರನ್ನು, ಕಡಲೆಬೀಜ ಪೌಡರು ಅದನ್ನು ಹಾಕ್ಕೊಂಡು ಎಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ನೋಡಿ ಮಿಕ್ಸ್ ಆಗಿದೆ, ಸೈಡ್ಗೆ ಇಟ್ಕೋಬೇಕು. ಇವಾಗ ಅದನ್ನು ಇಳಿಸ್ಬಿಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು. ಈಗ ನೋಡಿ ಸಾಂಬಾರು ಅಷ್ಟೇ ಕಾದಿದೆ, ಒಗ್ಗರಣೆನೂ ಅಷ್ಟೇ ಮಾಡ್ಕೊಂಡಿದ್ದೀನಿ, ಕಾದಿದೆ. ಉಪ್ಪು ಟೇಸ್ಟ್ ನೋಡಿಕೊಂಡು, ಉಪ್ಪು ಸಾಲಿಲ್ಲ ಅಂದರೆ ಒಂಚೂರು ಉಪ್ಪು ಹಾಕ್ಕೊಂಡ್ರೆ ನಡೆಯುತ್ತೆ. ಹೀಗೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ನಮ್ಮ ಹಳ್ಳಿ ಶೈಲಿಯಲ್ಲಿ ಬಸ್ಸಾರು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.